ಹಾಯ್ ಹಲೋ ಎಲ್ರಿಗೂ, ನಾನು ಸುಮನಾ ಬಿ ಆನ್ ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್. ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ಬಹಳ ದಿನಗಳ ನಂತರ ಹಾಗೂ ನನಗಿವತ್ತು ಏನು ಅನಿಸಿತ್ತು ಅಂತ ಹೇಳಿದರೆ, ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲನ್ನು ನಾನು ಸ್ಟಾರ್ಟ್ ಮಾಡಿದಂಥ ಉದ್ದೇಶ ಏನು ಅಂತ ಹೇಳಿ ನನ್ನ ಸ್ಟೂಡೆಂಟ್ಸ್ಗಳಿಗೆ ತಿಳಿಸಬೇಕು ಅಂತ ಹೇಳುವಂಥ ಒಂದು ಹಿನ್ನೆಲೆಯಲ್ಲಿ ನಾನು ಈ ಒಂದು ಯೂಟ್ಯೂಬನ್ನು ಇವತ್ತು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮುಖ್ಯವಾಗಿ ಏನು ಅಂತ ಹೇಳಿದರೆ, ನಾನು ಶಾಲೆಯಲ್ಲೂ ಶಾಲಾ ಕಾಲೇಜುಗಳಲ್ಲಿ ಕಲಿಯುವಂಥ ಟೈಮಲ್ಲಿ ಉಂಟಲ್ಲ, ಐ ವಾಸ್ ಅನ್ ಆ್ಯಾವರೇಜ್ ಸ್ಟೂಡೆಂಟ್. ಆ್ಯಾವರೇಜ್ ಸ್ಟೂಡೆಂಟ್ ಆಗಿದ್ದುಕೊಂಡು ಯಾವಾಗ ನನಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಸನ್ನಿವೇಶ ಅಥವಾ ಪ್ರಕ್ರಿಯೆಗೆ ನಾನು ಒಳಪಟ್ಟೆ, ನಾನು ಎದುರಿಸಿದಂಥ ಸರಿಸುಮಾರು 3 ರಿಂದ 4 ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ 2009ನಲ್ಲಿ ನಾನು ಫಸ್ಟ್ ಎದುರಿಸಿರುವಂಥದ್ದು. ಅದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಮಾಡಿದಂತಹ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಲೆಕ್ಚರರ್ಸ್ಗೆ ಸಂಬಂಧಿಸಿದ ಪ್ರಥಮ ಹುದ್ದೆ. ಅದರಲ್ಲಿ ತೇರ್ಗಡೆ ಹೊಂದಿ ನಾನು ಅಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ 2014ರಲ್ಲಿ KASಗೆ ನೋಟಿಫಿಕೇಶನ್ ಬಂತು. ಅಂದರೆ KPSC ಅವರ KS ಪರೀಕ್ಷೆಗಳಿಗೆ ನೋಟಿಫಿಕೇಶನ್ ಬಂತು. ಅದೇ ಸಂದರ್ಭದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ಸ್, ಅಂದರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ನವರಿಗೆ ಸಂಬಂಧಿಸಿದ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೂ ಕೂಡ ನೇಮಕಾತಿ ಬಂದಿತ್ತು. ಒಂದೇ ವರ್ಷದಲ್ಲಿ ಸರಿಸುಮಾರು ಐ ಫೀಲ್ ಇಟ್ ವಾಸ್ ಇನ್ ದ ಇಯರ್ 2016 ಇರಬೇಕು, 2 ಪರೀಕ್ಷೆಗಳಿಗೆ ನಾನು ಬರೆದಿರುವಂಥದ್ದು. ಆ 2 ಪರೀಕ್ಷೆಗಳಲ್ಲೂ ಕೂಡ ತೇರ್ಗಡೆ ಹೊಂದಿ 2017ರಲ್ಲಿ ಒಂದೇ ತಿಂಗಳಲ್ಲಿ ನನಗೆ 2 ಅಪಾಯಿಂಟ್ಮೆಂಟ್ ಆರ್ಡರ್ ಪಡ್ಕೊಳ್ಳುವಂಥ ಭಾಗ್ಯ ಬಂತು. ನಿಮ್ಗೆ ಗೊತ್ತಿರುವ ಹಾಗೆ 2 ಹುದ್ದೆಗಳನ್ನು ನಾವು ಬಾಚಿಕೊಳ್ಳಿಕ್ಕೆ ಆಗೋದಿಲ್ಲ. ಐ ಆಪ್ಟೆಡ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಐ ಆಮ್ ಪ್ರೆಸೆಂಟ್ಲಿ ಇನ್ ಟೀಚಿಂಗ್. ಯಾಕೆಂದರೆ ತುಂಬ ಮಂದಿಗೆ ಕನ್ಫ್ಯೂಸ್ ಆಗ್ತಾ ಉಂಟು, ಇವರು ಯಾಕೆ DYSPಗೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಅದು ನನ್ನ ಇಷ್ಟ ಆಗಿರುವಂಥ, ಯಾಕಂದರೆ ಹೊಸ ಒಂದು ಹುದ್ದೆ ಅಥವಾ ಹೊಸ ರೀತಿಯ ಒಂದು ಸನ್ನಿವೇಶಕ್ಕೆ, ಕಲಿಕೆಯ ಪ್ರಕ್ರಿಯೆಗೆ ನಾನು ಒಳಪಡ್ತಿದ್ದೆ ಅಲ್ಲಿ ಹೋಗ್ತಿದ್ರೆ. ಬಟ್ 2ರಲ್ಲಿ ನಾನು ತುಂಬ ಇಷ್ಟಪಟ್ಟಂಥ ಈ ಟೀಚಿಂಗ್ ಇದೆಯಲ್ಲ, ಅದನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಆ ಒಂದು ವೃತ್ತಿಯಲ್ಲಿ ಮುಂದುವರ್ಕೊಂಡು ಬರ್ತಾ ಇದ್ದೇನೆ. ಇಲ್ಲಿ ನಾನು ಯಾಕೆ ಈ ಉದ್ದೇಶದಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಎದುರಿಸಿರುವಂಥ ಈ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಪ್ರಮುಖವಾಗಿ ಒಂದು ಕಾಮನ್ ಪಾಯಿಂಟನ್ನು ನಾನು ಅದನ್ನು ಫಾಲೋ ಮಾಡ್ತಾ ಇದ್ದದ್ದು ಏನು ಅಂತ ಹೇಳಿದರೆ, ಆ ಇಡೀ ಎಕ್ಸಾಮ್ ಪ್ರಕ್ರಿಯೆಯನ್ನು ಎಂಜಾಯ್ ಮಾಡ್ಕೊಳ್ಳುವಂಥದ್ದು. ಐ ಎಂಜಾಯ್ ದ ಹೋಲ್ ಪ್ರಾಸೆಸ್ ಆಫ್ ದಿ ಎಕ್ಸಾಮಿನೇಷನ್ ವಿದೌಟ್ ಎನಿ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಕೆಲಸದಲ್ಲಿ ಇದ್ದುಕೊಂಡು ಕೂಡ ನಾನು ಯಾವತ್ತೂ ಕೂಡ ರಜೆ ಮಾಡಿಕೊಂಡು ಓದಿದಂಥ ಪರಿಸ್ಥಿತಿ ನನಗಿನ್ನೂ ಕೂಡ ನೆನಪಿಲ್ಲ. ಈ ಒಂದು ಅನುಭವದ ಆಧಾರದಲ್ಲಿ ನನಗೆ ನನ್ನ ಸ್ಪರ್ಧಾರ್ಥಿ ಅಥವಾ ನನ್ನ ಮಿತ್ರರಿಗೆ ಅಥವಾ ನನ್ನ ಸ್ಟೂಡೆಂಟ್ಸ್ಗಳಲ್ಲಿ ನಾನು ಇಷ್ಟೇ ಕೇಳಿಕೊಳ್ಳುವಂಥದ್ದು, ನೀವು ಎದುರಿಸುವಂಥ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇದೆಯಲ್ಲ, ದಯವಿಟ್ಟು ಅದನ್ನು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಒಂದು ಕೂಲ್ ಆಗಿರುವಂಥ ಒಂದು ಟೆಂಪರಮೆಂಟಲ್ಲಿ ಅಥವಾ ಕೂಲ್ ಆಗಿರುವಂಥ ಅಟ್ಮಾಸ್ಫಿಯರಲ್ಲಿ ಅದನ್ನು ಎದುರಿಸುವಂಥ ಒಂದು ಚಾಕಚಕ್ಯತೆಯನ್ನು ಬೆಳೆಸ್ಕೊಳ್ಳಿ. ಖಂಡಿತವಾಗಿ ಆಗ ಗೆಲುವು ನಿಮ್ಮದಾಗ್ತದೆ. ಇದನ್ನಿಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇನ್ನೊಂದು ವಿಷಯ, ಈ ಕರೆಂಟ್ ಅಫೇರ್ಸ್ ಈಗ ಪ್ರತಿಯೊಬ್ಬ ಅಭ್ಯರ್ಥಿ ಅಥವಾ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಅಥವಾ ಸ್ಟೂಡೆಂಟ್ ಎಲ್ಲ ಕ್ಷೇತ್ರಗಳಲ್ಲೂ ಅವನು ಪ್ರಾಮಿನೆಂಟ್ ಆಗಿರೋದಿಲ್ಲ ಅಥವಾ ಅವನಿಗೆ ಅದರಲ್ಲಿ ಹೋಲ್ಡ್ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ ವಿಷಯಕ್ಕೆ ಬಂದಾಗ ನನಗೆ ಪಾಲಿಟಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಸ್ವಲ್ಪ ದೂರದ ಸಬ್ಜೆಕ್ಟ್ಸ್, ಅಂದರೆ ಅಷ್ಟಕ್ಕಷ್ಟೇ. ಇಟ್ಸ್ ನಾಟ್ ಲೈಕ್ ನನಗೆ ಅದರಲ್ಲಿ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಆದರೆ ನನಗೆ ಅನಿಸ್ತಾ ಇತ್ತು, ಇಲ್ಲಿ ವೀಕ್ನೆಸ್ ಇರುವಂಥ ಈ ಸಬ್ಜೆಕ್ಟ್ಸ್ಗಳನ್ನು ಇಟ್ಟುಕೊಂಡು ನಾನು ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀಬೋದು ಅಂತ ಹೇಳುವಾಗ ಅಲ್ಲಿ ನನಗೆ ಮೇಯ್ನ್ ತೋಚಿದೇನು ಅಂತ ಹೇಳಿದರೆ ಕರೆಂಟ್ ಅಫೇರ್ಸ್. ಯಾಕಂತ ಹೇಳಿದರೆ, ಪ್ರಚಲಿತ ಸನ್ನಿವೇಶ ಅಥವಾ ಕರೆಂಟ್ ಅಫೇರ್ಸ್ ಎಂಬ ಈ ಒಂದು ಸಾಗರ ಇದೆಯಲ್ಲ, ಮಾಹಿತಿಯ ಸಾಗರ ಅಥವಾ ಕೊಡುವಂಥ ಜ್ಞಾನದ ಸಾಗರ, ಇದು ಎಲ್ಲ ಕಡೆಯೂ ಕೂಡ ನಮ್ಮನ್ನು ಕನೆಕ್ಟ್ ಮಾಡ್ತದೆ. ಅದು ಇತಿಹಾಸಕ್ಕಿರ್ಬೋದು, ಪಾಲಿಟಿಗೆ ಇರ್ಬೋದು, ಇಕಾಲಜಿಗೆ ಇರ್ಬೋದು, ಎನ್ವೈರ್ಮೆಂಟ್ಗೆ ಇರ್ಬೋದು. ಹಾಗಾಗಿ ಎಲ್ಲದರ ಬಗ್ಗೆ ನಮಗೆ ಇಷ್ಟ ಇಲ್ಲದಂಥ ಕ್ಷೇತ್ರಗಳ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನು ತನ್ನಿಂದ ತಾನೇ ಈ ಕರೆಂಟ್ ಅಫೇರ್ಸ್ಗಳಿಂದ ನಮಗೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಕರೆಂಟ್ ಅಫೇರ್ಸ್ ಅನ್ನು ಕರೆಂಟ್ ಅಫೇರ್ಸ್ನ ಬಗ್ಗೆ ಹೆಚ್ಚುವರಿ ಜ್ಞಾನವನ್ನು ಯಾವ ರೀತಿಯಾಗಿ ಪಡ್ಕೊಳ್ಬಹುದು ಅಂತ ಹೇಳಿದರೆ, ನಾನು ಇತ್ತೀಚೆಗೆ ನೋಡಿದಂಥ ಒಂದು ಸಂದರ್ಭದಲ್ಲಿ ನೋಡುವ ಹಾಗೆ ಸ್ಟೂಡೆಂಟ್ಸ್ಗಳು ಹೆಚ್ಚಾಗಿ ರೆಡಿಮೇಡ್ ಮೆಟೀರಿಯಲ್, ಯಾಕಂದರೆ ಯು ಪೀಪಲ್ ಆರ್ ಸೋ ಲಕ್ಕಿ, ಯಾಕಂದರೆ ಯೂಟ್ಯೂಬಿಂದ ಇರ್ಬೋದು, ಸೋಷಿಯಲ್ ಮೀಡಿಯಾದಿಂದ ಇರ್ಬೋದು, ಸುಮಾರು ನಿಮಗೆ ರೆಡಿಮೇಡ್ ಸಾರ್ಟ್ ಆಫ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರ್ತದೆ. ನೋ ಪ್ರಾಬ್ಲಮ್, ಅದನ್ನು ಕೂಡ ನೀವು ಕ್ರೋಢೀಕರಿಸಿ ಅದರಲ್ಲಿ ಬೇಕಾದಂಥ ರೀತಿಯ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ನಾಲೆಜನ್ನು ಅಪ್ಡೇಟ್ ಮಾಡ್ಕೊಳ್ತಾ ಇರಿ. ಬಟ್ ಕರೆಂಟ್ ಅಫೇರ್ಸ್ಗೆ ನಿಮ್ಮ ಹೋಮ್ವರ್ಕ್ ಖಂಡಿತವಾಗಿ ಬೇಕಾಗ್ತದೆ. ಯಾಕಂತ ಹೇಳಿದರೆ, ದಿನನಿತ್ಯದ ನ್ಯೂಸ್ ಪತ್ರಿಕೆಯನ್ನು ನೀವಾಗೆ ಅನಾಲಿಸಿಸ್ ಮಾಡಿ ಕಂಡುಬರುವಂಥ ವಸ್ತು ವಿಷಯದಲ್ಲಿ ನಿಮಗೆ ಇಂತಹ ಪ್ರಶ್ನೆಗಳು ಮೂಡಬಹುದು ಅಂತ ಹೇಳುವಂಥ ಒಂದು ಚಿಂತನೆ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಮೂಡಿಬರ್ತದೆ, that I feel then it is a right way that you will be actually progressing towards your preparation in especially in current affairs.
ಸೊ ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿದಂಥ ಉದ್ದೇಶ ಇಷ್ಟೇ, ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಾಗೆ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಇಂಟ್ರೆಸ್ಟ್ ಅವರಿಗೆ ಇವೋಕ್ ಆಗಲಿಕ್ಕೆ, ಹಾಗೂ ಉತ್ತಮ ರೀತಿಯಲ್ಲಿ ಬರುವಂತಹ ನ್ಯೂಸ್ ಅಥವಾ ದಿನಚರಿ ಅಥವಾ ದಿನಪತ್ರಿಕೆಗಳಲ್ಲಿ ಬರುವಂತಹ ಸುದ್ದಿ ವಾಹಕಗಳು ಇರ್ಬೋದು, ಅದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹತ್ತಿರ ಇರುವಂತಹ ಆ ವಸ್ತು ವಿಷಯವನ್ನು ನಮ್ಮ ಚಾನೆಲಲ್ಲಿ ನಾನು ಕ್ರೋಢೀಕರಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಇದರ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಇನ್ನೊಂದು ಸಿಸ್ಟರ್ ಚಾನೆಲ್ ಆಗಿರುವಂಥ ಸುಮುಖ ಇ ಸೊಲ್ಯೂಷನ್ಸ್ ಅಂತ ಇದೆ. ಆ ಚಾನಲಲ್ಲಿ ನೀವು ದಯವಿಟ್ಟು ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿ. ಯಾಕಂದರೆ ನಮ್ಮ ತಂಡ ಅದರಲ್ಲಿ ಪ್ರತಿ ದಿನದ ಮಾಹಿತಿಯನ್ನು ಸರಿಸುಮಾರು 5 ರಿಂದ 6 ದಿನಪತ್ರಿಕೆಗಳು ಮತ್ತು ಬೇರೆ ಬೇರೆ ಗೌರ್ಮೆಂಟ್ ವೆಬ್ಸೈಟ್ಸ್ನ ಮಾಹಿತಿಗಳನ್ನು ಕ್ರೋಢೀಕರಿಸಿ ನಿಮಗೆ ಪೂರಕವಾಗಿರುವಂಥ ವಸ್ತುನಿಷ್ಠ ಪ್ರಶ್ನೆಗಳ ಮಾದರಿಯನ್ನು ಆಧರಿಸಿಕೊಂಡು ಆ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ಆ ಚಾನೆಲ್ ಮೂಲಕ ಮಾಡ್ತಾ ಇದ್ದೇವೆ. ಸೊ ಅದನ್ನು ಕೂಡ ನೀವು ದಿನನಿತ್ಯ ಕ್ರೋಢೀಕರಿಸಿಕೊಂಡು ಆ ಮಾಹಿತಿಗಳನ್ನು ಕೂಡ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ನನ್ನ ಒಂದು ಸಣ್ಣ ಇನ್ಫಾರ್ಮೇಷನ್ ಅಥವಾ ಈ ನನ್ನ ಒಂದು ಸಣ್ಣ ಇಂಟ್ರೊಡಕ್ಷನ್ಗೆ ನಾನಿಲ್ಲಿ ವಿರಾಮ ಹಾಕ್ತೇನೆ. ಹಾಗೆಯೇ ಇವತ್ತಿನ ಸುದ್ದಿ ವಿಷಯ ಏನು ಅಂತ ಹೇಳಿದರೆ, ಇಟ್ ಈಸ್ ಅಬೌಟ್ ಡೀಪ್ ಸಿ ಮಿಷನ್, ಆಳ ಸಮುದ್ರ ಮಿಷನ್ ಅಂತ ಹೇಳುವಂಥ ಆ ನಮ್ಮ ಭಾರತ ಕೈಗೊಂಡಿರುವಂಥ ಈ ಡೀಪ್ ಸಿ ಮಿಷನ್ ಬಗ್ಗೆ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಇಟ್ಕೊಂಡಿದ್ದೇವೆ. ಸೊ ಪ್ಲೀಸ್ ಡೂ ವಾಚ್ ಅಂಡ್ ದೋಸ್ ಹೂ ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ದ ಚಾನೆಲ್ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಹಾಯ್ ಹೆಲೋ ಎವ್ರಿಬಡಿ, ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇವತ್ತು 5 ಮಿನಿಟ್ ಜಿಕೆಯಲ್ಲಿ ಸಮುದ್ರಯಾನ್ ಮಿಷನ್ ಅಂತ ಹೇಳುವಂತ ಈ ವಿಶಿಷ್ಟವಾಗಿರುವ ಮಿಷನ್ ನ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಮೊದಲನೇದಾಗಿ ಈ ಸಮುದ್ರಯಾನ್ ಮಿಷನ್ ಅನ್ನು ನಮ್ಮ ಭೂವಿಜ್ಞಾನ ಇಲಾಖೆ ಈ ಒಂದು ಮಿಷನ್ ಅನ್ನು ಕೈಗೊಂಡಿದೆ. ಸೊ ದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಹ್ಯಾಸ್ ಲಾಂಚ್ ಇಂಡಿಯಾಸ್ ಫಸ್ಟ್ ಮ್ಯಾನ್ಡ್ ಓಷನ್ ಮಿಷನ್ ಕಾಲ್ಡ್ ಆಸ್ ಸಮುದ್ರಯಾನ್ ಇನ್ ಚೆನ್ನೈ. ಸೊ ಚೆನ್ನೈಯಲ್ಲಿ ಮೊದಲನೇ ಬಾರಿಗೆ ಮನುಷ್ಯ ಸಹಿತ ಈ ಒಂದು ಓಷನ್ ಮಿಷನ್ ಅನ್ನು ಸಮುದ್ರಯಾನ್ ಅಂತ ಹೇಳುವಂತ ಒಂದು ಹೆಸರಿನಲ್ಲಿ ನಮ್ಮ ಭಾರತೀಯ ಭೂವಿಜ್ಞಾನ ಇಲಾಖೆಯು ಅದನ್ನು ಲಾಂಚ್ ಮಾಡಿದೆ. ಸೊ ಈ ಒಂದು ಲಾಂಚ್ ಇಂದಾಗಿ, ಸಮುದ್ರಯಾನ್ ಅಂತ ಹೇಳುವಂತ ಈ ಒಂದು ಮಿಷನಿನ ಲಾಂಚ್ ಇಂದಾಗಿ ನಮ್ಮ ಭಾರತ ದೇಶ ಉತ್ಕೃಷ್ಟ ದೇಶಗಳ ಜೊತೆಯಲ್ಲಿ, ಅಂದ್ರೆ ಈಗಾಗಲೇ ಈ ಒಂದು ಡೀಪ್ ಸಿ ಮಿಷನ್ ಅಥವಾ ಓಷನ್ ಮಿಷನ್ ಅನ್ನು ಕೈಗೊಂಡಿರುವಂತಹ ದೇಶಗಳಾದಂಥ USA, ರಷ್ಯಾ, ಫ್ರಾನ್ಸ್, ಜಪಾನ್, ಚೈನಾ, ಸೊ ಆ ದೇಶಗಳ ಸಾಲಿಗೆ ಅದು ಸೇರ್ಕೊಳ್ತದೆ. ಅದರ ಜೊತೆಯಲ್ಲಿ ಇಂಡಿಯಾ ಇಸ್ ಅ ಫಸ್ಟ್ ಕಂಟ್ರಿ ಅಮಾಂಗ್ ದ ಡೆವಲಪಿಂಗ್ ನೇಷನ್ಸ್ ಟು ಕ್ಯಾರಿ ಔಟ್ ದ ಡೀಪ್ ಓಷನ್ ಮಿಷನ್. ಅಂದ್ರೆ ಅಭಿವೃದ್ಧಿ ಹೊಂದುವಂತಹ ದೇಶಗಳ ಪಟ್ಟಿಯಲ್ಲಿ ಭಾರತವು ಪ್ರಪ್ರಥಮ ದೇಶ ಈ ಒಂದು ಡೀಪ್ ಸಿ ಮಿಷನ್ ಅಥವಾ ಆಳ ಸಾಗರ ಮಿಷನ್ ಅನ್ನು ಕೈಗೊಂಡಿರುವಂಥದ್ದು. ಈಗ ಸಮುದ್ರಯಾನ್ ಮಿಷನ್ಗೆ ಸಂಬಂಧಿಸಿದಾಗೆ ಆ ಕಾರ್ಯಪ್ರಕ್ರಿಯೆ ಹೇಗಿರ್ತದೆ ಅಂತ ಹೇಳಿ ಫಸ್ಟ್ ಅಂತ ತಿಳ್ಕೊಳ್ಳುವ. ಇಟ್ ವಿಲ್ ಸೆಂಡ್ 3 persons in a manned vehicle called as Matsya 6000 to a depth of 6000 meters into the sea for deep water studies. ಸೊ ಇಲ್ಲಿ ನಿಮಗೆ ಬ್ಯಾಕ್ ಡ್ರಾಪ್ ಅಲ್ಲಿ ಚಿತ್ರ ಕಾಣ್ತದೆ. ಸೊ ಆ ಒಂದು ಚಿತ್ರ ಅಥವಾ ಆ ಒಂದು ವೆಹಿಕಲ್ ನ ಹೆಸರು ಮತ್ಸ್ಯ 6000 ಅಂತ ಹೇಳಿಬಿಟ್ಟು, ಸೊ ಇದನ್ನು ಅವರು ನಮ್ಮ ಸಮುದ್ರಯಾನ್ ಮಿಷನ್ಗೆ ಉಪಯೋಗಿಸ್ತಾ ಇದ್ದಾರೆ. ಸೊ ಮತ್ಸ್ಯ 6000 ಅಂತ ಹೇಳುವಂತ ಈ ಒಂದು 3 ಜನರನ್ನು ಒಳಗೊಂಡಂತ ಈ ಒಂದು ಮಿಷನ್ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಆಳ ಸಾಗರದ ಒಳಗೆ ಸರಿಸುಮಾರು 6000 ಮೀಟರ್ ಒಳಗಡೆ ಹೋಗಿ ನಮ್ಮ ಸಾಗರದ ಆಳ ಪರಿಧಿಯನ್ನು ಅದು ಅಧ್ಯಯನ ಮಾಡಿಕೊಳ್ಳುವಂಥದ್ದು. And also it is India's first unique manned ocean mission that aims to send men into deep sea in a submersible vehicle for deep sea exploration and mining of rare minerals. ಸೊ ಆಗ್ಲೇ ಹೇಳಿದಾಗೆ ಇದು ಭಾರತದ ಒಂದು ಪ್ರಥಮ ವಿಶೇಷವಾಗಿರುವಂತ ಮಾನವ ಸಹಿತ ಮಿಷನ್ ಆಗಿದ್ದುಕೊಂಡು ಈ ಪ್ರಥಮ ಮಿಷನ್ ಅಲ್ಲೇ ಸರಿಸುಮಾರು 3 ಜನರನ್ನು ಈ ಒಂದು ಮತ್ಸ್ಯ 6000 ಅಂತ ಹೇಳುವಂತ ಈ ಒಂದು ಮ್ಯಾಂಡ್ ವೆಹಿಕಲ್ ಅಲ್ಲಿ ಸಾಗರದ ತಳಕ್ಕೆ ಅದನ್ನು ಕಳುಹಿಸಿ ಅಲ್ಲಿ ಬಹಳಷ್ಟು ಈ ಒಂದು ಆಳ ಸಮುದ್ರಕ್ಕೆ ಸಂಬಂಧಿಸಿದ ಸಂಶೋಧನೆ ಹಾಗೂ ರೇರ್ ಆಗಿರುವಂತ ಅಪರೂಪದ ಒಂದು ಲೋಹಗಳ ಒಂದು ಗಣಿಗಾರಿಕೆಗೆ ಸಂಬಂಧಿಸಿದಾಗಿ ಕೂಡ ಅದು ಅಧ್ಯಯನವನ್ನು ಮಾಡಿಕೊಳ್ಳಲಿಕ್ಕೆ ಇದೆ ಹಾಗೂ ಗಣಿಗಾರಿಕೆಯನ್ನು ಕೂಡ ಮಾಡಲಿಕ್ಕಿದೆ. ಈಗ ಈ ಮಿಷನ್ ಅನ್ನು ಯಾರು ಕೈಗೊಂಡಿರ್ತಾರೆ? The project is undertaken by the National Institute of Ocean Technology that is in Chennai and is expected to be a reality by 2022. So ಈ ಪ್ರಾಜೆಕ್ಟ್ ಸಮುದ್ರಯಾನ್ ಮಿಷನ್ ಅಂತ ಹೇಳುವಂತ ಈ ಪ್ರಾಜೆಕ್ಟ್ ಇದೆಯಲ್ಲ, ಇದನ್ನು ನಮ್ಮ ರಾಷ್ಟ್ರೀಯ ಇನ್ಸ್ಟಿಟ್ಯೂಟ್ ಆಫ್
ಸಾಗರ ತಂತ್ರಜ್ಞಾನ ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ, ಇದು ಚೆನ್ನೈಯಲ್ಲಿರುವಂಥದ್ದು. ಬ್ಯಾಕ್ ಡ್ರಾಪ್ ಅಲ್ಲಿ ಅದರ ಆಫೀಸ್ ಅಥವಾ ಅದರ ಇನ್ಸ್ಟಿಟ್ಯೂಟ್ ನಿಮಗೆ ಕಾಣ್ತಾ ಇದೆ. ಸೊ ಈ ಮಿಷನ್ ಅನ್ನು ಈ ಒಂದು ಸಂಸ್ಥೆಯು ಕೈಗೊಂಡಿದ್ದು, ಇದನ್ನು 2022 ಅದನ್ನು ರಿಯಾಲಿಟಿ ಅಥವಾ ಅದನ್ನು ನಿಜವಾಗಿಸುವಂತಹ ಸನ್ನಿವೇಶಕ್ಕೆ ಅವರೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಈ NIOT ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿಗೆ ಸಂಬಂಧಿಸಿದಾಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳುವ. ಸೊ NIOT ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಇದು ನವೆಂಬರ್ 1993 ಸ್ಥಾಪಿಸಲ್ಪಟ್ಟಂತ ಒಂದು ಸ್ವಾಯತ್ತ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯು ಭೂವಿಜ್ಞಾನ ಇಲಾಖೆಯ ಅಡಿಯಲ್ಲಿ, ಗವರ್ಮೆಂಟ್ ಆಫ್ ಇಂಡಿಯಾ ಇದರ ಅಡಿಯಲ್ಲಿ ಅದು ಕಾರ್ಯನಿರ್ವಹಿಸುವಂಥದ್ದು. ಈಗ ಈ ಸಮುದ್ರಯಾನ್ ಮಿಷನ್ ಅಲ್ಲಿ ಕ್ರಿಟಿಕಲ್ ಏರಿಯಾಸ್ ಅಧ್ಯಯನ ಮಾಡುವಂತ ಒಂದು ಕ್ರಿಟಿಕಲ್ ಏರಿಯಾಸ್ ಅಥವಾ ಪ್ರಮುಖವಾದಂತಹ ಒಂದು ವಲಯಗಳು ಯಾವುದು? ಮೊದಲನೇದಾಗಿ ಓಷನ್ ಕ್ಲೈಮೇಟ್ ಚೇಂಜ್ ಅಡ್ವೈಸರಿ ಸರ್ವಿಸ್, ಅಂದ್ರೆ ಆಳ ಸಮುದ್ರಕ್ಕೆ ಸಂಬಂಧಿಸಿದಾಗೆ ಅಲ್ಲಿನ ಒಂದು ಹವಾಮಾನ ಬದಲಾವಣೆ ಇರ್ಬೋದು, ಅದಕ್ಕೆ ಸಂಬಂಧಿಸಿದಾಗೆ ಒಂದು ಸಲಹೆ ಸೂಚನಾ ಸೇವೆಗಳನ್ನು ಒದಗಿಸಲಿಕ್ಕೆ ಅಂಡರ್ ವಾಟರ್ ವೆಹಿಕಲ್ಸ್, ಸೊ ಆಳ ಸಮುದ್ರಕ್ಕೆ ಬೇಕಾಗುವಂತ ಈ ವಾಹನಗಳಿಗೆ ಸಂಬಂಧಿಸಿದ ಒಂದು ಅಧ್ಯಯನ, ಅಂಡರ್ ವಾಟರ್ ರೊಬೋಟಿಕ್ಸ್ ರಿಲೇಟೆಡ್ ಟೆಕ್ನಾಲಜಿ, ಸೊ ಆಳ ಸಮುದ್ರಗಾರಿಕೆಗೆ ಬೇಕಾಗುವಂತ ಈ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಒಂದು ಅವಿರತ ಸಂಶೋಧನೆ, ಹಾಗೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೀಪ್ ಸಿ ಮೈನಿಂಗ್, ಅಂದ್ರೆ ಆಳ ಸಮುದ್ರ ಗಣಿಗಾರಿಕೆ. ಸೊ ಆಳ ಸಮುದ್ರ ಗಣಿಗಾರಿಕೆ, ನಿಮ್ಗೆಲ್ಲ ಗಣಿಗಾರಿಕೆ ಬಗ್ಗೆ ಗೊತ್ತಿದೆ, ಭೂಮಿ ಮೇಲ್ಗಡೆ ಮಾಡುವಂತ ನಮ್ಮ ಗಣಿಗಾರಿಕೆ. ಆದ್ರೆ ಆಳ ಸಮುದ್ರದಲ್ಲಿ ಏನ್ ಗಣಿಗಾರಿಕೆ ಮಾಡ್ತಾರೆ? ಸೊ ಇಲ್ಲಿ ಎಕ್ಸ್ಪ್ಲಾಯಿಟೇಷನ್ ಆಫ್ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಸಾಗರದ ಒಂದು ತಳದಲ್ಲಿ, ಸಾಗರದ ಅಡಿ ತಳದಲ್ಲಿರುವಂತ ಈ ಒಂದು ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಂತ ಏನಿದೆ, ಅದನ್ನು ನಾವು ಗಣಿಗಾರಿಕೆ ಮೂಲಕ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಅದನ್ನು ತಮ್ಮದಾಗಿಸಿಕೊಳ್ಳುವಂಥದ್ದು. ಸೊ ಈ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಂದ್ರೆ ಏನು? ಸೊ ನಿಮಗೆ ಬ್ಯಾಕ್ ಡ್ರಾಪ್ ಅಲ್ಲಿ ಆ ಚಿತ್ರ ಕಾಣ್ತಾ ಇದೆ, ಹೇಗೆ ಸಾಗರ ತಳದಲ್ಲಿ ಆ ರೀತಿಯಾಗಿ ಸಣ್ಣ ಸಣ್ಣ ಈ ಒಂದು ಬಟಾಟೆ ಗಾತ್ರದ ರೀತಿಯಲ್ಲಿ ಒಂದು ನೋಡ್ಯೂಲ್ಸ್ ಗಳು ಕಾಣ್ತಾ ಇದೆ. ಸೊ ಅದೇ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್. ಸೊ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಂಗನೀಸ್ ನೋಡ್ಯೂಲ್ಸ್, ಅಂಡ್ ದೀಸ್ ಆರ್ ಬೇಸಿಕಲಿ ಪೊಟ್ಯಾಟೋ ಶೇಪ್ಡ್ ಲಾರ್ಜ್ಲಿ porous nodules that are found in abundance that is carpeting the sea floor of world oceans in the deep sea. ಸೊ ಈ ಒಂದು ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಂತ ಹೇಳುವಂತ ಈ ಸಣ್ಣ ಪುಟ್ಟ ಗೆಡ್ಡೆಗಳಾಗಿರುವಂತ ಈ ಅಂಶ ಇದೆಯಲ್ಲ, ನಮ್ಮ ಸಾಗರದ ತಳದಲ್ಲಿ ಬಹುತೇಕ ಹೆಚ್ಚಿನ ಭಾಗದಲ್ಲಿ ಇದು ಲಭ್ಯ ಆಗಿರ್ತದೆ. ಸೊ ಇದರಲ್ಲಿ ಏನಿದೆ, ಈ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಬಿಸೈಡ್ಸ್ ಮ್ಯಾಂಗನೀಸ್ ಅಂಡ್ ಐರನ್ ದೇ ಕಂಟೈನ್ ನಿಕಲ್, ಕಾಪರ್, ಕೊಬಾಲ್ಟ್, lead, molybdenum, cadmium, vanadium, titanium, nickel, cobalt and copper considering to be one of the economic and strategic importance. ಅಂದ್ರೆ ಈ ಒಂದು ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಂತ ಹೇಳಿದ್ರೆ ಹಲವಾರು ಒಂದು ಲೋಹಗಳ ಒಂದು ಸಮುಚ್ಚಯ ಅಂತ ನಾವು ಹೇಳ್ಬೋದು. ಸೊ ಇದರಲ್ಲಿ ಈ ಒಂದು ಮಾಡ್ಯೂಲ್ಸ್ ಗಳಲ್ಲಿ ಮ್ಯಾಂಗನೀಸ್ ನ ಅಂಶ, ಅಯನ್, ಕಬ್ಬಿಣದ ಅಂಶ, ನಿಕಲ್, ಕಾಪರ್ ಮತ್ತು ರೇರ್ ಮೆಟಲ್ಸ್ ಗಳಾದ ವೆನೇಡಿಯಂ ಇರ್ಬೋದು, ಕ್ಯಾಡ್ಮಿಯಂ ಇರ್ಬೋದು. ಸೊ ಇವೆಲ್ಲ ನಮ್ಮ ಈಗಿನ ತಂತ್ರಜ್ಞಾನಕ್ಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಬ್ಯಾಟ್ರೀಸ್ ಇರ್ಬೋದು, ಸೋಲಾರ್ ಮಿಷನ್ಸ್ ಗಳಿರ್ಬೋದು, ಹಾಗೆಯೇ ನಮ್ಮ ಸ್ಮಾರ್ಟ್ ಫೋನ್ಸ್ ಗಳಿರ್ಬೋದು. ಸೊ ಇದಕ್ಕೆ ಬೇಕಾಗುವಂತ ಕೆಲವೆಲ್ಲ ಅಪರೂಪದ ಲೋಹಗಳ ಒಂದು ಅಂಶ ಈ ಒಂದು ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಲ್ಲಿ ಹೆಚ್ಚಾಗಿ ನಮಗೆ ಸಿಗ್ತದೆ. ಸೊ ಹಾಗಾಗಿ ಇದು ಆರ್ಥಿಕವಾಗಿ ಬಹಳಷ್ಟು ಪ್ರಾಮುಖ್ಯತೆ ಇರುವಂತಹ ಒಂದು ಮಿಷನ್ ಆಗಿರ್ತದೆ. ಸೊ ಈ ಪಾಲಿಮೆಟಾಲಿಕ್ ಮಾಡ್ಯೂಲ್ಸ್ ಅನ್ನು ಈ ರೀತಿ ಗಣಿಗಾರಿಕೆ ಮೂಲಕ ನಾವು ಅದನ್ನು ಪಡ್ಕೊಳ್ಬಹುದು. ಯಾವುದರಿಂದ? ಸಮುದ್ರಯಾನ್ ಮಿಷನ್ ನಿಂದ. ಈಗ ಈ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಂತ ಇದೆಯಲ್ಲ, ಇಟ್ ಲೈಸ್ ಸ್ಕ್ಯಾಟರ್ಡ್ ಆನ್ ದ ಇಂಡಿಯನ್ ಓಷನ್ ಫ್ಲೋರ್ at depths of about 6,000 meters, and the size can vary from a few millimeters to centimeters, and these metals can be extracted and used in electronic devices, smartphones, batteries and even solar panels. ಆಗ್ಲೇ ಹೇಳಿದಾಗೆ ಈ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಂತ ಹೇಳುವಂತ ಈ ನೋಡ್ಯೂಲ್ಸ್ ಅಲ್ಲಿ ಬಹಳಷ್ಟು ಅಪರೂಪದ ಲೋಹಗಳು ಕೂಡ ಲಭ್ಯ ಇದೆ. ಸೊ ಇದು ನಮ್ಮ ಭಾರತೀಯ ಅಂದ್ರೆ ಇಂಡಿಯನ್ ಓಷನ್ ಇದೆಯಲ್ಲ, ಅದರ ತಳದಲ್ಲಿ 6,000 ಮೀಟರ್ನ ಆ ಒಂದು ತಳದಲ್ಲಿ ಸಣ್ಣ ಸಣ್ಣ ಅಂದ್ರೆ ಬೇರೆ ಬೇರೆ ಗಾತ್ರದಲ್ಲಿ ಇದು ಲಭ್ಯ ಇದೆ. ಹಾಗೂ ಇದು ಅಂದ್ರೆ ಈ ಲೋಹಗಳ ಒಂದು ಎಕ್ಸ್ಟ್ರಾಕ್ಷನ್ ಇಂದ ಏನಾಗ್ತದೆ ಅಂತ ಹೇಳಿದ್ರೆ, ಈ ಅಪರೂಪದ ಲೋಹಗಳನ್ನು ಆಗ ಹಿಂದಿನ ಸ್ಲೈಡ್ ಅಲ್ಲಿ ಮೆನ್ಷನ್ ಮಾಡಿದ ಕ್ಯಾಡ್ಮಿಯಂ ಇರ್ಬೋದು, ಲಿಥಿಯಂ ಇರ್ಬೋದು. ಸೊ ಇಂಥ ಕೆಲವೆಲ್ಲ ಅಪರೂಪದ ಲೋಹಗಳನ್ನು ಹೆಚ್ಚಾಗಿ ಎಲೆಕ್ಟ್ರಾನಿಕ್ ಡಿವೈಸಸ್ಗಳು, ನಮ್ಮ ಸ್ಮಾರ್ಟ್ ಫೋನ್ಸ್ಗಳು, ಬ್ಯಾಟರೀಸ್ಗಳು, ಸೋಲಾರ್ ಪ್ಯಾನೆಲ್ಸ್ಗಳು, ಸೊ ಇದಕ್ಕೆಲ್ಲ ಅದು ಹೆಚ್ಚಾಗಿ ಬಳಸ್ಕೊಳ್ಳುವಂಥದ್ದು. It is envisaged that 10% of the recovery of that large reserve can meet India's energy requirement for the next 100 years, and it has been estimated that 380 million metric tons of polymetallic nodules are available at the bottom of the sea in the central Indian Ocean.
ಸೊ ನಮ್ಮ ಮಧ್ಯ ಭಾರತೀಯ ಅಂದ್ರೆ ಇಂಡಿಯನ್ ಓಷನ್ ಇದೆಯಲ್ಲ, ದ ಸೆಂಟ್ರಲ್ ಇಂಡಿಯನ್ ಓಷನ್, ಆ ಏರಿಯಾದಲ್ಲಿ ಅದು ಏನ್ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರಿಸುಮಾರು 380 ಮಿಲಿಯನ್ ಇಂತಹ ಮೆಟ್ರಿಕ್ ಟನ್ಸ್ ಆಫ್ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಲ್ಲಿ ಲಭ್ಯ ಇದೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಮೈನ್ ಮಾಡ್ಲಿಕ್ಕೆ ಈ ಒಂದು ಸಮುದ್ರಯಾನ್ ಮಿಷನ್ ಖಂಡಿತವಾಗಿ ನಮಗೊಂದು ಬೇಸ್ ಅನ್ನೋದು ಕೊಡ್ತದೆ. ಈಗ ಈ ಒಂದು ಆಯಾಯ ಸಮುದ್ರದ ತಳದಲ್ಲಿರುವಂತಹ ಇಂತಹ ಅಪರೂಪದ ಲೋಹಗಳನ್ನು ಅಥವಾ ರೇರ್ ಮೆಟಲ್ಸ್ ಅನ್ನು ಮೈನ್ ಮಾಡ್ಲಿಕ್ಕೆ ಯಾರು ಇಂಥದಕ್ಕೆ ಪರ್ಮಿಷನ್ ಅನ್ನು ಕೊಡ್ತಾರೆ ಅಥವಾ ಯಾರು ಇದಕ್ಕೆ ಆಥರೈಸ್ ಆಗಿದ್ದಾರೆ? ಯಾಕಂದ್ರೆ ಪ್ರತಿ ದೇಶಗಳು ಕೂಡ ಈ ಒಂದು ಮಿಷನ್ ಅಲ್ಲಿ ಭಾಗಿಯಾದ್ರೆ ಅಲ್ಲಿ ಕಲಹಗಳು, ಡಿಸ್ಪ್ಯೂಟ್ಗಳು ಬರುವುದು ಸರ್ವೇ ಸಾಮಾನ್ಯ. ಅದಕ್ಕೆ ಆ ಪರಿಧಿಗಳು, ಇಂತಿಂತಹ ದೇಶಕ್ಕೆ ಇಂತಿಂತಹ ಪರಿಧಿ ಅಂತ ಹೇಳುವಂತ ಒಂದು ವ್ಯಾಪ್ತಿಯನ್ನು ಕೊಡುವಂತ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಿಸಿದಾಗೆ the institute or the authority that is responsible is International Seabed Authority. You understood? International Seabed Authority, the ISA anta kuda idannu kariteve. It's an autonomous international organization that is established it was established in the year 1982 under the United Nations Convention on the Law of the Sea, and it allots the area for deep sea mining. This is very important question. ಯಾಕಂದ್ರೆ ಈ ನಮ್ಮ ನ್ಯಾಷನಲ್ ಸಮುದ್ರಯಾನ್ ಮಿಷನ್ ಇದೆಯಲ್ಲ, ಇದು ಡೆಫಿನೆಟ್ ಆಗಿ ಮುಂಬರುವಂತಹ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗಳಲ್ಲಿ ಇದರಲ್ಲಿ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ. ಡೈರೆಕ್ಟ್ ಕ್ವೆಶ್ಚನ್ ಅಲ್ಲದಿದ್ರೂ ಕೂಡ ಈ ಮಿಷನ್ಗೆ ಸಂಬಂಧಿಸಿದಾಗೆ ಯಾರು ಈ ಒಂದು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಈ ಮಿಷನ್ಗೆ ಸಂಬಂಧಿಸಿದಾಗೆ ನಮಗೆ ಒಂದು ವ್ಯಾಪ್ತಿಯನ್ನು ಕೊಡ್ತದೆ ಅಂತ ಹೇಳುವಂತ ಪ್ರಶ್ನೆ ಮೂಡಿ ಬಂದ್ರೆ, ಸೊ ಅಲ್ಲಿ ಕರೆಕ್ಟ್ ಉತ್ತರ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ಓಕೆ, ಅಂತಾರಾಷ್ಟ್ರೀಯ ಸಮುದ್ರ ತಳಕ್ಕೆ ಸಂಬಂಧಿಸಿದ ಪ್ರಾಧಿಕಾರ ಅಂತ ಹೇಳುವಂತ ಇದೊಂದು ಸ್ವಾಯತ್ತ ಸಂಸ್ಥೆ. ಹಾಗೂ ಈ ಸಂಸ್ಥೆಯನ್ನು 1982ರಲ್ಲಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸಿ ಅಂದ್ರೆ ವಿಶ್ವಸಂಸ್ಥೆಯ ಸಮಾವೇಶ, ಸಮುದ್ರ ಅಥವಾ ಸಾಗರಗಳಿಗೆ ಸಂಬಂಧಿಸಿದ ಕಾನೂನಿಗೆ ಸಂಬಂಧಿಸಿದ ಆ ಒಂದು ಸಮಾವೇಶಕ್ಕೆ ಸಂಬಂಧಿಸಿದಾಗೆ 1982ರಲ್ಲಿ ಈ ಸಂಸ್ಥೆಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಹಾಗೂ ಈ ಸಂಸ್ಥೆಯ ಪ್ರಮುಖವಾದಂತಹ ಒಂದು ಕಾರ್ಯ ಅಥವಾ ಉದ್ದೇಶ ಏನು ಅಂತ ಹೇಳಿದ್ರೆ, ಆಳ ಸಮುದ್ರ ಗಣಿಗಾರಿಕೆಗೆ ಸಂಬಂಧಿಸಿದ ಹಾಗೆ ದೇಶಗಳಿಗೆ ಅಥವಾ ಅದರ ಸದಸ್ಯ ರಾಷ್ಟ್ರಗಳಿಗೆ ಆಯಾಯ ಒಂದು ರೀತಿಯ ವ್ಯಾಪ್ತಿ ಪ್ರದೇಶವನ್ನು ಹಂಚುವಂಥದ್ದು. ಓಕೆ, ಅಂಡ್ ಆಸ್ ಆಫ್ ನೌ ಇನ್ ದ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ದೇರ್ ಆರ್ 167 ಮೆಂಬರ್ ಸ್ಟೇಟ್ಸ್ ಅಲಾಂಗ್ ವಿತ್ ಯುರೋಪಿಯನ್ ಯೂನಿಯನ್. ಅಂದ್ರೆ ಯುರೋಪಿಯನ್ ಯೂನಿಯನ್ ಅನ್ನು ಸೇರಿದ್ರೆ 168 ಸದಸ್ಯತ್ವವನ್ನು ಹೊಂದಿದಂತಹ ಒಂದು ಸಂಸ್ಥೆ, ಅದು ಸ್ವಾಯತ್ತ ಅಂತಾರಾಷ್ಟ್ರೀಯ ಸಂಸ್ಥೆ. ಓಕೆ, ಸೊ ಇದನ್ನು ನೀವು ನೆನಪಿಟ್ಕೊಬೇಕು. ಹಾಗೂ ಇದರ ಕೇಂದ್ರ ಕಚೇರಿ ಇರುವಂತದ್ದು ಕಿಂಗ್ಸ್ಟನ್, ಜಮೈಕಾ. ಜಮೈಕಾ ಅಂತ ಹೇಳಿದ್ರೆ ಅದು ಕೆರೆಬಿಯನ್ ಐಲ್ಯಾಂಡ್ಸ್ ಅಲ್ಲಿ ಇರುವಂತಹ ಒಂದು ಪುಟ್ಟ ದೇಶ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಅಂತ ಇದೆಯಲ್ಲ, ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಜಮೈಕಾ, ಕಿಂಗ್ಸ್ಟನ್ ಜಮೈಕಾದಲ್ಲಿ. ಅದಲ್ಲದೆ ಇಂಡಿಯಾ was the first country to receive the status of a pioneer investor in 1987 and was given an area of about 1.5 lakh square kilometers in the central Indian Ocean basin for nodule exploration. Please, this is a very important point. Please to keep it in mind. ನೋಡಿ, ಭಾರತ ಇದು 1982ರಲ್ಲಿ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಅಂತ ಹೇಳುವಂತಹ ಒಂದು ಸಂಸ್ಥೆ ರೂಪುಗೊಂಡಿದೆ. ಇದರ ಉದ್ದೇಶ ಏನ್ ಹೇಳಿ, ಆಳ ಸಮುದ್ರ ಗಣಿಗಾರಿಕೆಗೆ ಸಂಬಂಧಿಸಿದಾಗೆ ರಾಷ್ಟ್ರಗಳಿಗೆ ಆಯಾಯ ರೀತಿಯ ವ್ಯಾಪ್ತಿಯನ್ನು ಕೊಡುವಂಥದ್ದು. ಸೊ ಭಾರತ ಪಾಯನಿಯರ್ ಇನ್ವೆಸ್ಟರ್ ಅಂದ್ರೆ ಪ್ರಪ್ರಥಮವಾದಂತಹ ಒಂದು ಹೂಡಿಕೆದಾರ ಅಂತ ಹೇಳಿಬಿಟ್ಟು 1987ರಲ್ಲೇ ಅದಕ್ಕೊಂದು ಸ್ಟೇಟಸ್ ಈ ಒಂದು ಸಂಸ್ಥೆಯಿಂದ ದಕ್ಕಿದ್ದು, ಸರಿಸುಮಾರು ನಮ್ಮ ಸೆಂಟ್ರಲ್ ಇಂಡಿಯನ್ ಓಷನ್ ಬೇಸನ್ ಅಲ್ಲಿ 1 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಆ ವ್ಯಾಪ್ತಿಯನ್ನು ಆಳ ಸಮುದ್ರಗಾರಿಕೆಗೆ ಅವರು ಮೀಸಲಿಟ್ಟಿದ್ದಾರೆ. And in 2002, India signed a contract with the International Seabed Authority, and after a complete resource analysis of the seabed, now we are undertaking the Samudrayan mission. So 2002ರಲ್ಲಿ ಭಾರತವು ಈ ಎಲ್ಲ ಒಂದು ಗೈಡ್ಲೈನ್ಸ್ಗೆ ಸಂಬಂಧಿಸಿದಾಗೆ ನಾವು ಬದ್ಧರಾಗಿರ್ತೇವೆ ಅಂತ ಹೇಳುವಂತ ಒಂದು ಒಪ್ಪಂದವನ್ನು ನಮ್ಮ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿಯೊಟ್ಟಿಗೆ ಮಾಡಿದ ನಂತರ ಎಲ್ಲ ಅನಾಲಿಸಿಸ್, ರಿಸೋರ್ಸ್ ಅನಾಲಿಸಿಸ್, ಅದಕ್ಕೆ ಪೂರಕವಾಗಿರುವಂತಹ ನಮ್ಮ ಮುಂದಿನ ಕ್ರಮಗಳನ್ನೆಲ್ಲ ಅವರು ಪರಿಶೀಲಿಸಿದ ನಂತರ ಈಗ ನಾವು ಈ ಸಮುದ್ರಯಾನ್ ಮಿಷನ್ ಅನ್ನು ಕೈಗೊಳ್ಳಿಕ್ಕೆ ಪೂರ್ತಿಯಾಗಿ ಸಜ್ಜಾಗಿದ್ದೇವೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಷಯ, ಸಮುದ್ರಯಾನ್ ಮಿಷನ್ಗೆ ಸಂಬಂಧಿಸಿದ ಒಂದು ವಿಷಯ. ಇದು ಎಕ್ಸಾಮ್ನ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಿಷನ್. ಮತ್ತು ಆಗ್ಲೇ ಹೇಳಿದಾಗೆ ಭಾರತದ ಪ್ರಪ್ರಥಮ ಇಟ್ ಇಸ್ ಅ ಮ್ಯಾನ್ಡ್ ಮಿಷನ್, ಮಾನವ ಸಹಿತವಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಯೋಜನೆ ಇದು. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಡ್ ಆಲ್ಸೋ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಖಂಡಿತವಾಗಿ ಹಾಜರಾಗ್ತೇನೆ ಅಂತ ಹೇಳುವಂತಹ ಭರವಸೆಯೊಂದಿಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇನ್ನಷ್ಟು ಕೆಲವು ಹೊಸ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಅದರ ಬಗ್ಗೆ ಕೂಡ ಹೇಳಿ. ಹಾಗೇನೆ ನಿಮಗೆ ಕಲಿಯುವಿಕೆಯ ಬಗ್ಗೆ ಏನಾದರೂ ಗೈಡ್ ಅಂದ್ರೆ ಏನಾದರೂ ಟಿಪ್ಸ್ ಬೇಕಿದ್ರೆ
ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಿಸಿದಾಗೆ ಸಲಹೆಗಳು ಬೇಕಿದ್ರೆ ಡೆಫಿನೆಟ್ ಆಗಿ ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ಸೊ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಹಾಜರಾಗ್ತೇನೆ ಅಂತ ಹೇಳ್ತಾ, ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.